ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಇದು ತಡ್ನಿಕಾಳು ಸೀಸನ್ ಆಗಿರೋದ್ರಿಂದ ಹಸಿ ತಡ್ನಿಕಾಳನ್ನ ಯೂಸ್ ಮಾಡಿಕೊಂಡು ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಬೌಲಷ್ಟು ಹಸಿ ತಡ್ನಿಕಾಳನ್ನ ನೀಟಾಗಿ ಬಿಡಿಸ್ಕೊಂಡು ಅದನ್ನೆಲ್ಲ ತೊಳೆದು ಒಂದು ಬೌಲ್ನಲ್ಲಿ ನೀರನ್ನ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಇವಾಗ ಒಂದು ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ ಈ ಮಿಕ್ಸರ್ ಜಾರ್ಗೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು 4ರಿಂದ 5 ಲವಂಗ, 1 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ನೋಡಿ, ನಂತರ ನಾನು ಇಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ನೀವು ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ. ಇವಾಗ ಇಲ್ಲಿ ನೋಡಿ, ನೀರನ್ನು ಸೇರಿಸ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದೀನಿ. ಈ ರುಬ್ಬಿರೋ ಅಂಥ ಮಸಾಲೆಗೆ ಇವಾಗ ಕಾಳಿನಲ್ಲಿರೋ ನೀರನ್ನೆಲ್ಲ ಸೋದಿಸಿ ನೀವು ಸ್ವಲ್ಪ ಹಾಕೋತಾ ಇದನ್ನು ಅಷ್ಟೇ ಸ್ವಲ್ಪ ತರ್ತರಿಯಾಗಿ ನೀವು ರುಬ್ಕೊಂಡು ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ಎಲ್ಲ ಕಾಳುಗಳನ್ನು ಇದೇ ಥರ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಹಸಿ ಕಾಳು ಸೀಸನ್ನಲ್ಲಂತೂ ಈ ಥರ ವಡೆನ ನೀವು ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಪದೇ ಮಾಡ್ತೀರಾ. ಒಣಗಿರೋ ಕಾಳಲ್ಲಿ ಮಾಡೋ ವಡೆಗಿಂತ ಈ ಹಸಿ ಕಾಳಿನಲ್ಲಿ ಮಾಡೋ ತಡ್ನಿಕಾಳ್ದು ವಡೆ ಅಂತೂ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಎಲ್ಲನೂ ನೀಟಾಗಿ ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋ ಅಂಥ ಮಿಶ್ರಣಕ್ಕೆ ನಾನು 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ದಪ್ಪ ಗಾತ್ರದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ನಾನು ಚಾಪರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ಬಟ್ ನುಗ್ಗೆ ಸೊಪ್ಪನ್ನ ಹಾಕಿದ್ರೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಈ ವಡೆ ಅಂತೂ. ನೋಡಿ, ಇವಾಗ ಇದ್ರದ್ದು ವಡೆ ಹಿಟ್ಟದು ಕನ್ಸಿಸ್ಟೆನ್ಸಿ ಹೇಗೆ ಗಟ್ಟಿಯಾಗಿದೆ ನೋಡಿ. ಇವಾಗ ನೀವು ಇದನ್ನು ಏನು ಮಾಡಬೇಕಂದ್ರೆ, ನಾವು ಉದ್ದಿನ ವಡೆ ಮಾಡೋದಕ್ಕೆ ಬ್ಯಾಟರ್ನ ಮಾಡ್ಕೊಂಡಾಗ ಅದನ್ನು ಚೆನ್ನಾಗಿ ಏನು ಮಾಡ್ತೀವಿ, ಬೀಟರಲ್ಲಿ ಬೀಟ್ ಮಾಡ್ಕೋತೀವಿ ಅಲ್ವಾ, ಅದು ಫ್ಲಫಿಯಾಗಿ ಬರೋಕ್ಕೆ. ಅದೇ ಥರ ನೀವು ಕೈಯಿಂದನೇ ಇದನ್ನು ರೊಟೇಷನ್ ಟೈಪ್ನಲ್ಲಿ ಈ ಥರ ಸರ್ಕ್ಯುಲರಲ್ಲಿ ಈ ಥರ ಚೆನ್ನಾಗಿ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಹಿಟ್ಟನ್ನು ಕಲಿಸ್ಕೋತಾ ಹೋಗ್ಬೇಕಾಗುತ್ತೆ. ಆವಾಗ ಹಿಟ್ಟು ಏನಾಗುತ್ತೆ ಅಂದರೆ ಸಾಫ್ಟಿಯಾಗಿ ಮತ್ತು ಫ್ಲಫಿಯಾಗಿ ಉದ್ದಿನ ವಡೆ ಬ್ಯಾಟರ್ ಥರ ಉಬ್ಬಿ ಬರುತ್ತೆ. ನಿಮಗೆ ಗೊತ್ತಾಗ್ತಾ ಇರಬೇಕು ನೋಡಿ, ಮೊದಲು ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿತ್ತು, ಇವಾಗ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ರೆಡಿಯಾಗಿದೆ ನೋಡಿ. ಇವಾಗ ಹಿಟ್ಟು ರೆಡಿ ಆಯಿತು. ಈಗ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ನಂತರ ಇವಾಗ ನೀವು ವಡೆನ ಯಾವ ಥರ ಬೇಕು, ಅಗಲವಾಗಿ ಬೇಕಾ ಅಥವಾ ಸ್ವಲ್ಪ ಮಂದವಾಗಿ ತೆಳುವಾಗಿ ಬೇಕಾ, ನಿಮ್ಮ ರುಚಿಗನುಗುಣವಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ವಡೆನ ಬೇಯಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಒಣಗಿರೋ ಅಂಥ ತಡ್ನಿಕಾಳು ಬೇಳೆನಲ್ಲಿ ಮಾಡ್ತೀವಿ ನೋಡಿ ವಡೆ, ಮತ್ತು ಕಡಲೆಬೇಳೆ ಇರುತ್ತಲ್ಲ ಅದರಲ್ಲಿ ಮಾಡ್ತೀವಲ್ಲ, ಒಣಗಿರೋ ಕಾಳುಗಳಲ್ಲಿ ಮಾಡೋ ವಡೆಗಿಂತ ಇದಂತೂ ಮಸ್ತಾಗಿರುತ್ತೆ. ನೀವು ಒಮ್ಮೆ ಈ ಹಸಿ ಕಾಳು ಸೀಸನ್ನಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ. ನನಗಂತೂ ಇದು ತುಂಬಾ ಇಷ್ಟ. ನಮ್ಮ ಅಜ್ಜಿ ಈ ಹಸಿ ಕಾಳ್ದು ತಡ್ನಿಕಾಳ್ದು ಸೀಸನ್ ಬಂದರೆ ಸಾಕು, ಇದನ್ನಂತೂ ವಾರದಲ್ಲಿ 1 ಸಲ ಆದರೂ ಮಾಡೋರು. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಹೇಗಿರುತ್ತೆ ಅಂದರೆ, ಬಾಯೊಳಗಡೆ ಇಟ್ಟರೆ ಒಳಗಡೆ ಸಾಫ್ಟಿ, ಮೇಲ್ಗಡೆ ಫುಲ್ ಕ್ರಿಸ್ಪಿ. ಬಾಯಲ್ಲಿಟ್ಟರೆ ಹಾಗೇ ಮೈಸೂರು ಪಾಕ್ ಥರ ಕರ್ಗೋಗುತ್ತೆ ಫ್ರೆಂಡ್ಸ್, ಅಷ್ಟು ಮಸ್ತಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗುಗೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಬಟ್ ಇದು ಹಸಿ ಕಾಳು ನಮಗೆ ಸೀಸನಲ್ಲಿ ಅಷ್ಟೇ ಸಿಗೋದ್ರಿಂದ ಆ ಟೈಮ್ನಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಆಮೇಲೆ ಒಣಗೋದ್ಮೇಲೆ ಆ ವಡೆ ಟೇಸ್ಟೇ ಬೇರೆ ಇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಹಸಿ ಕಾಳ್ದು ಸೀಸನ್ ಇದೆ, ತಡ್ನಿಕಾಳ್ದು ತೊಗೊಂಡು ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ ನೋಡಿ. ಮತ್ತೆ ನಾನು ಒಂದು ಸಲ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಟ್ರಿಪ್ಗೆ ಈಗ ನಾನು ಬೇಯೋದಕ್ಕೆ ಹಾಕಿದ್ದೀನಿ. ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು
ಬೇಯಿಸ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಡಾರ್ಕ್ ಕಲರಲ್ಲೇ ಬೇಯಿಸ್ಕೊತೀನಿ, ಯಾಕಂದರೆ ಒಳಗಡೆ ಇಟ್ಟಿರ್ತಾರೆ, ಇದರಿಂದ ಮನೆಯಲ್ಲಿ ಇಷ್ಟ ಆಗಲ್ಲ. ಅದರಿಂದ ನಾನು ಸ್ವಲ್ಪ ಜಾಸ್ತಿ ಕ್ರಿಸ್ಪ್ ಆಗಲಿ ಅಂತ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊತೀನಿ. ನೀವು ನಿಮ್ಗೆ ಹೇಗೆ ಬೇಕು ಆ ಥರ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ರೆಡಿನೇ ಆಗೋಗ್ತಾ ಇದೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಅದನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಸೂಪರಾಗಿ ಮತ್ತು ರುಚಿಕರವಾದಂಥ ನಮ್ಮ ತಡ್ನಿಕಾಳು ವಡೆ ರೆಡಿನೇ ಆಗೋಗುತ್ತೆ. ನೀವು ಒಮ್ಮೆ ಈ ಸೀಸನಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ನಾನು ಒಂದು ವಡೆನ ಹಾಗೇ ಕಟ್ ಮಾಡ್ತೀನಿ. ನೋಡಿ ಟಕ್ ಅಂತ ಎಷ್ಟು ಚೆನ್ನಾಗಿ ಕಟ್ಟಾಗೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.